ಎಲ್ರಿಗೂ ನಮಸ್ಕಾರ. ಇಂದು ದೀಪಾವಳಿಯ 3ನೇ ದಿನದಂದು ಆಚರಿಸಲಾಗುವ ಬಲಿಪಾಡ್ಯಮಿಯ ಕುರಿತು ತಿಳಿದುಕೊಳ್ಳೋಣ. ಬಲಿಪಾಡ್ಯ ಇದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಮೊದಲ ದಿನ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇದನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ದಿನವನ್ನು ಮುಖ್ಯವಾಗಿ ದಾನಶೂರ ಅಸುರ ಚಕ್ರವರ್ತಿ ಮಹಾಬಲಿಯನ್ನು ಸ್ಮರಿಸಲು ಮೀಸಲಿಡಲಾಗಿದೆ. ಮಹಾಬಲಿಯು ದಾನಗುಣಗಳಲ್ಲಿ ಮತ್ತು ಪರಾಕ್ರಮದಲ್ಲಿ ಹೆಸರುವಾಸಿಯಾಗಿದ್ದ. ಆದರೆ ತನ್ನ ಸಾಮ್ರಾಜ್ಯವನ್ನು 3 ಲೋಕಗಳಿಗೂ ವಿಸ್ತರಿಸುವ ಹಂಬಲದಿಂದ ದೇವತೆಗಳಿಗೂ ತೊಂದರೆ ನೀಡತೊಡಗಿದ. ಆಗ ದೇವೇಂದ್ರನ ಮೊರೆಯ ಮೇರೆಗೆ ಮಹಾವಿಷ್ಣುವು ಕುಬ್ಜ ರೂಪದ ವಾಮನಾವತಾರವನ್ನು ಎತ್ತಿ ಮಹಾಬಲಿಯ ಬಳಿ ಬಂದನು. ವಾಮನನು ಬಲಿಯ ಬಳಿ ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ಬಲಿಯು ನಕ್ಕು ಆ ಬೇಡಿಕೆಯನ್ನು ಒಪ್ಪಿದನು. ಆಗ ವಾಮನನು ತನ್ನ ರೂಪವನ್ನು ಭೂಮಿ ಆಕಾಶಕ್ಕೆಲ್ಲ ವ್ಯಾಪಿಸುವಂತೆ ಬೆಳೆಸಿ ಮೊದಲ ಹೆಜ್ಜೆಯಲ್ಲಿ ಇಡೀ ಭೂಲೋಕವನ್ನು, 2ನೇ ಹೆಜ್ಜೆಯಲ್ಲಿ ಸ್ವರ್ಗಲೋಕವನ್ನು ಅಳೆದು ಹಾಕಿದನು. 3ನೇ ಹೆಜ್ಜೆ ಇಡಲು ಜಾಗವಿಲ್ಲದೆ ಇದ್ದಾಗ ಮಹಾಬಲಿಯು ವಾಮನನ ಮಾತಿಗೆ ತಪ್ಪದಿರಲು ತೃಪ್ತ ಮನಸ್ಸಿನಿಂದ ತನ್ನ ಶಿರಸ್ಸನ್ನೇ ವಾಮನನಿಗೆ ಅರ್ಪಿಸಿದನು. ವಾಮನನು 3ನೇ ಹೆಜ್ಜೆಯನ್ನು ಆತನ ಶಿರಸ್ಸಿನ ಮೇಲಿಟ್ಟು ಬಲಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿದನು. ಬಲಿಯ ದಾನಗುಣ ಮತ್ತು ಭಕ್ತಿಗೆ ಮೆಚ್ಚಿದ ವಿಷ್ಣುವು ಆತನಿಗೆ ವಿಶೇಷ ವರವನ್ನು ನೀಡಿದನು. ಪ್ರತಿ ವರ್ಷ ಕಾರ್ತಿಕ ಶುಕ್ಲ ಪಾಡ್ಯಮಿಯಂದು ಬಲಿಯು ಭೂಲೋಕಕ್ಕೆ ಬಂದು ತನ್ನ ಪ್ರಜೆಗಳ ಪೂಜೆಯನ್ನು ಸ್ವೀಕರಿಸಬಹುದು ಮತ್ತು ಅಂದಿನಿಂದ ಆತನ ಆಳ್ವಿಕೆಯಲ್ಲಿದ್ದ ಸಮೃದ್ಧಿ ಮತ್ತೆ ನೆಲೆಸುತ್ತದೆ ಎಂದು ಹರಸಿದನು. ಆದ್ದರಿಂದ ಬಲಿಪಾಡ್ಯಮಿ ದಿನವು ದಾನಗುಣ ಮತ್ತು ಭಗವಂತನ ಭಕ್ತಿಗೆ ದೊರೆತ ಗೌರವದ ಸಂಕೇತವಾಗಿದೆ. ಬಲಿಪಾಡ್ಯಮಿಯು ಕೇವಲ ಒಂದು ಹಬ್ಬವಲ್ಲ, ಇದು ದಾನ, ಭಕ್ತಿ ಮತ್ತು ಧರ್ಮದ ವಿಜಯದ ಸಂಕೇತ. ನಾವೆಲ್ಲರೂ ಈ ಹಬ್ಬವನ್ನು ಆಚರಿಸುತ್ತಾ ಬಲಿಚಕ್ರವರ್ತಿಯ ದಾನಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಎಲ್ಲರಿಗೂ ಬಲಿಪಾಡ್ಯಮಿ ಹಬ್ಬದ ಶುಭಾಶಯಗಳು.